ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಂದಾಸ್ ಡೈರಿ. ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಕಡಲೆಪುರಿ ಉಂಡೆ ಮಾಡೋದು ಹೇಗೆ ಅಂತೇಳಿ ಸಿಂಪಲಾದ ಮೆಥಡಲ್ಲಿ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಕಡಲೆಪುರಿನ ನಾವು ಫ್ರೈ ಮಾಡ್ಕೊಳ್ಬೇಕು ಬಾಣಲಿನಲ್ಲಿ. ನಾನು ತೊಗೊಂಡು ಒಂದು 2-3 ಡೇಸ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಮೆತ್ತಗಿರುತ್ತಲ್ಲ, ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿನೆಸ್ ಇರುತ್ತೆ. ಆ ಕ್ರಿಸ್ಪಿನೆಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಕಡಲೆಪುರಿ ಉಂಡೆ ತಿನ್ನೋದಕ್ಕೂ. ಹಾಗಾಗಿ ಬಾಣಲಿನಲ್ಲಿ ಒಂದು 4 ಕಪ್ಪಷ್ಟು ಕಡಲೆಪುರಿ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಫುಲ್ಲು ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಇದನ್ನು. ನೋಡಿ, ಈಗ ಹಿಂಗೆ ಪ್ರೆಸ್ ಮಾಡಿದಾಗ ಪುಡಿ ಆಗಬೇಕು, ಆಗ ನಮಗೆ ಅದು ಕಡಲೆಪುರಿ ರೆಡಿಯಾಗಿದೆ ಅಂಥೇಳಿ. ನೋಡಿ, ಅದು ಇನ್ನೂ ರೆಡಿಯಾಗಿಲ್ಲ. ಹಾಗಾಗಿ ಇನ್ನೊಂದು 1 ನಿಮಿಷ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ಮತ್ತೆ ನೋಡಿ ಈ ರೀತಿ ಪೌಡರ್ ಆಗಬೇಕು, ಆಗ ನಿಮಗೆ ನೀಟಾಗಿ ರೆಡಿಯಾಗಿದೆ ಅಂಥೇಳಿ. ಆಮೇಲೆ ಸ್ಟವ್ನ ಸ್ಲೋ ಇರುತ್ತಲ್ವ, ಹಾಗೇ ಆ ಪ್ಲೇಟ್ನಲ್ಲೇ ಹಾಕ್ಕೊಂಬಿಡ್ಬೇಕು. ಪ್ಲೇಟ್ನಲ್ಲೇ ಹಾಕ್ಕೊಂಡು ಮತ್ತೆ ಒಂದು ಪಾತ್ರೆ ಇಟ್ಕೊಳ್ತೀನಿ. ಪಾತ್ರೆ ಇಟ್ಕೊಂಡು ಅದರಲ್ಲಿ 1 ಕಪ್ಪಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. 4 ಕಪ್ ಕಡಲೆಪುರಿಗೆ 1 ಕಪ್ಪಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಕರಗೋದಕ್ಕೆ ಬಿಡಬೇಕು. ಒಂದು ಸೆಕೆಂಡ್ ಇಲ್ಲ 2 ಸೆಕೆಂಡ್ ಬಿಟ್ಟರೆ ಹಾಗೆ ಅದು ಕರ್ಗೋಗ್ಬಿಡುತ್ತೆ. ಯಾಕೆಂತಂದರೆ ಕರ್ಗದ ಮೇಲೆ ಅದನ್ನ ನಾವು ಫಿಲ್ಟರ್ ಮಾಡ್ಕೋಬೇಕು. ಅದರಲ್ಲಿ ಸ್ವಲ್ಪ ಕಸ ಕಡ್ಡಿ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅದನ್ನು ಫಿಲ್ಟರ್ ಮಾಡ್ಕೊಳ್ಬೇಕು. ನೋಡಿ, ಈಗ ಕರಗಿದೆ. ಇದನ್ನು ಒಂದು ಬಾಣಲಿನಲ್ಲಿ ನಾವು ಯಾವ ಬಾಣಲಿನಲ್ಲಿ ನಾವು ಮಾಡ್ತೀವೋ ಅದೇ ಬಾಣಲಿನಲ್ಲೇ ಡೈರೆಕ್ಟಾಗಿ ನಾವು ಫಿಲ್ಟರ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಫಿಲ್ಟರ್ ಮಾಡ್ಕೊಳ್ಬೇಕು. ಫಿಲ್ಟರ್ ಮಾಡ್ಕೊಂಡಾಗ ನಿಮಗೆ ಒಂದಷ್ಟು ಒಂಥರ ಕಸ ಕಲ್ಲು ಇದೆಲ್ಲ ಬರುತ್ತೆ, ಸಣ್ಣದು. ಈ ರೀತಿ ನೀಟಾಗಿ ಫಿಲ್ಟರ್ ಮಾಡ್ಕೊಂಬಿಡ್ಬೇಕು. ಫಿಲ್ಟರ್ ಮಾಡ್ಕೊಂಡ್ಮೇಲೆ ಅದನ್ನು ಹಾಗೆ ಸ್ಲೋ, ನೋಡಿ ಈ ರೀತಿ ಕಸ ಎಲ್ಲ ಬರುತ್ತೆ. ಈ ರೀತಿ ಫಿಲ್ಟರ್ ಮಾಡಿಕೊಂಡು ಅದೇ ಸ್ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಕೈ ಅಲ್ಲಾಡಿಸ್ತಾನೆ ಇರಬೇಕು, ಇಲ್ಲಾಂತಂದರೆ ಕೆಳಗಡೆ ಪಾಕ ತಳ ಹಿಡಿದು ಬಿಡುತ್ತೆ. ನೋಡಿ, ಈಗ ನೀರಲ್ಲಿ ಹಾಕ್ಕೊಂಡು ನಾನು ಒಂದು ತೊಟ್ಟು ಆ ಬೆಲ್ಲದ ಪಾಕನ ಹಾಕ್ತೀನಿ. ಹಾಕಿದಾಗ ಅದು ಸ್ಪ್ರೆಡ್ ಆಗುತ್ತೆ. ಆ ರೀತಿ ಸ್ಪ್ರೆಡ್ ಆಗಬಾರ್ದು. ಸ್ಪ್ರೆಡ್ ಆಗಿದ್ದರೆ ಅದು ಆಗಿಲ್ಲ ಅಂಥೇಳಿ ಅರ್ಥ. ಮತ್ತೆ ನಾನು ಒಂದು 2 ನಿಮಿಷ ಬಿಟ್ಟು ಬಿಟ್ಟು ನೋಡ್ತೀನಿ. ಮತ್ತೇನೂ ಪಾಕ ಬಂದಿಲ್ಲ ಇದು. ನೋಡಿ, ಆ ರೀತಿ ಸ್ಪ್ರೆಡ್ ಆಗಬಾರ್ದು. ಮತ್ತೆ ಒಂದು 2 ನಿಮಿಷ ಬೇಡ ಚೆನ್ನಾಗಿ. ನೋಡಿ, ಸ್ವಲ್ಪ ಇನ್ನೊಂಚೂರು ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಮತ್ತೆ ನಾನು ತಟ್ಟೆನಲ್ಲಿ ಹಾಕಿ ನೋಡ್ತೀನಿ. ನೋಡಿ, ಈ ರೀತಿ ಒಂದುಗೂಡಿ ಮತ್ತು ಕೈನಲ್ಲಿ ಇಟ್ಕೊಳ್ಳೋ ಥರ ಹಾಕಬೇಕು. ಆ ಉಂಡೆ ಥರ ನಮಗೆ ಕೈನಲ್ಲಿ ಬಂದರೆ ಮಾತ್ರ ನಮಗೆ ಇದು ರೆಡಿಯಾಗಿದೆ ಅಂಥೇಳಿ. ನೋಡಿ, ಈಗ ಇದು ರೆಡಿಯಾಗಿದೆ. ತುಂಬಾ ಕಲ್ಲಾಗೋ ಥರ ಹಾಕ್ಬಿಡ್ಬಾರ್ದು. ಆಗೇನಾಗುತ್ತೆ, ನಿಮಗೆ ಉಂಡೆ ಕಚ್ಚೋಕ್ಕೆ ಆಗೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಇಷ್ಟಿದ್ದರೆ ಸಾಕು. ನೋಡಿ, ಈಗ ಈ ಕೈಯಿಂದ ಹಿಂಗೆ ನೋಡಿ ತೆಗಿಯೋಕ್ಕಾಗ್ತಿದೆ. ನೋಡಿ, ಹಿಂಗೆ ತೆಗೆದ್ರೆ ಸಾಕು. ನೋಡಿ, ಈ ರೀತಿ ಬರುತ್ತಲ್ಲ, ಈಗ ರೆಡಿಯಾಗಿದೆ ಅಂಥೇಳಿ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಆ ಕಡಲೆಪುರಿ ಇಟ್ಕೊಂಡಿರ್ತೀನಲ್ಲ, ಹುರ್ಕೊಂಡಿರೋದು, ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಫಾಸ್ಟಾಗಿ ಮಾಡ್ಕೋಬೇಕು. ನಾವು ಸ್ವಲ್ಪ ನಿಧಾನ ಮಾಡಿಬಿಟ್ರೆ ಏನಾಗುತ್ತೆ, ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಬೇಗನೆ ಇದು. ಹಾಗಾಗಿ ಬೇಗ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡು ಬಾಣಲಿನ ಕೆಳಗಡೆ ಇಟ್ಕೊಂಬಿಡಿ. ನಿಮಗೆ ಸ್ಟವ್ ಮೇಲೆ ಇಟ್ಕೊಂಡು ಕಲಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ, ಕಂಫರ್ಟಬಲ್ ಇಲ್ಲ ಅಂತಂದರೆ ಸ್ಟವ್ವಿಂದ ಕೆಳಗಡೆ ಇಟ್ಕೊಂಡ್ಬಿಟ್ಟು ಬಾಣಲೆನ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಕಲಿಸ್ಕೊಂಬಿಡಿ. ಇದರಲ್ಲಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಒಂದು ಚಿಟಿಕೆ ಏಲಕ್ಕಿ ಪುಡಿನೂ ಹಾಕ್ಕೋಬೋದು. ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ. ನಾನು ಹಾಕ್ಕೊಂಡಿಲ್ಲ ಇದಕ್ಕೆ, ಏಕೆಂದರೆ ಏಲಕ್ಕಿ ಪುಡಿ ಸ್ಮೆಲ್ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ನಾನು ಹಾಕ್ಕೊಂಡಿಲ್ಲ. ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಆದಷ್ಟು ನೀವು ಕೈನಲ್ಲಿ ನೀಟಾಗಿ ಉಂಡೆ ಹಿಡಿಬೋದು. ನಮಗೆ ಇಲ್ಲ ಬಿಸಿ ಅಂತ ಅನ್ಸೋ ನೋಡಿ, ಈ ರೀತಿ ಉಂಡೆ ಹಿಡ್ಕೊಬೋದು. ಇಲ್ಲ ನಿಮ್ಗೆ ಏನಾದರೂ ಬಿಸಿ ಅಂತ ಏನಾದರೂ ಅನ್ಸಿದ್ರೆ ಒಂದು 2 ಸೆಕೆಂಡ್ ಹಾಗೆ ಬಿಟ್ಬಿಟ್ಟು ಕೈಗೆ ತುಪ್ಪನ ಸವರ್ಕೊಳ್ಳಿ. 2 ಕೈಗೂ ತುಪ್ಪನ ಸವರ್ಕೊಂಡು ನೀಟಾಗಿ ಈ ರೀತಿ ಉಂಡೆ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗೂ ಇರುತ್ತೆ, ತುಂಬ ಕ್ರಿಸ್ಪಿಯಾಗೂ ಇರುತ್ತೆ, ಮತ್ತು ತುಂಬ ಮೆತ್ತಗೂ ಇರುತ್ತೆ. ಹಿಂಗೆ ಮೆತ್ತಗೆ ಅಂದರೆ ಕಲ್ಲು ಥರ ಬರೋದಿಲ್ಲ ನಿಮಗೆ ಉಂಡೆ. ತುಂಬಾ ಚೆನ್ನಾಗಿರುತ್ತೆ, ಕಚ್ಚೋದಕ್ಕೆ ಆರಾಮಾಗಿ ಕಚ್ಬೋದು. ಒಂದು ಸ್ವಲ್ಪ ವಯಸ್ಸಾದವ್ರು ಸಹ ಆರಾಮಾಗಿ ತಿನ್ಬೋದು ಇದನ್ನು. ಆ ರೀತಿ ಇರುತ್ತೆ. ನಾವು ಹೊರಗಡೆ ತೊಗೊಂಡ್ರೆ ಒಂದೊಂದು ಕಡೆ ಉಂಡೆಗಳು ಸ್ವಲ್ಪ ಮೆತ್ತಗಿರುತ್ತೆ, ಒಂದೊಂದು ಕಡೆ ಸ್ವಲ್ಪ ಕಲ್ಲು ಥರ ಇರುತ್ತೆ, ಅದನ್ನು ಕಚ್ಚೋಕ್ಕಾಗಲ್ಲ. ಮಕ್ಕಳಿಗೆ ಆಗಲಿ ವಯಸ್ಸಾದವ್ರಿಗೆ ಆಗಲಿ ಕಚ್ಚೋದಕ್ಕಾಗೋದಿಲ್ಲ. ಈ ರೀತಿ ನಾವೇನೇ ಏನೊಂದು 15 to 20 ಮಿನಿಟ್ಸ್ ಅಷ್ಟೇ ಇದಕ್ಕೆ ಟೈಮ್ ಆಗೋದು. ನಾವೇ ಮಾಡಿಕೊಂಡ್ರೆ ಆರಾಮಾಗಿ ನಮ್ಗೆ ಹೆಂಗೆ ಬೇಕೋ ಆ ರೀತಿ ನಾವು ಸ್ವಲ್ಪ ಹದವಾಗಿ ನೋಡಿ ಮಾಡ್ಕೊಳ್ಬೋದು. ನೋಡಿ, ಸ್ವಲ್ಪ ಲೇಟ್ ಆಗಿಬಿಟ್ರೂ ಸಹ ಬಾಣಲಿನಲ್ಲಿ ಹಾಗೆ ಅಂಟ್ಕೊಂಡ್ಬಿಡುತ್ತೆ ಇದು. ಅದಕ್ಕೆ ಅದು ಸ್ವಲ್ಪ ಲೈಟ್ ಬಿಸಿ ಇದ್ದಾಗಲೇ ನಾವು ಉಂಡೆ ಕಟ್ಕೊಂಬಿಡಬೇಕು. ಈ ರೀತಿ ಉಂಡೆ ಕಟ್ಕೊಂಬಿಟ್ಟು
ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸ್ವಲ್ಪ ತಣ್ಣಗಾದ ಮೇಲೆ ಆಮೇಲಿಂದ ನೀವು ಹೇರ್ ಟೈಟ್ ಬಾಟ್ಲಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹೇಗೂ ನಿಮಗೆ ಒಂದು 15 ಡೇಸ್ ಅಂತೂ ಆರಾಮಾಗಿ ಹೊರಗಡೆ ಇಟ್ಟು ತಿನ್ಬೋದು ಇದನ್ನು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.